ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ಎಲ್ಬಿ ಬಡಾವಣೆಯಲ್ಲಿ ಪುತ್ರನಿಂದಲೇ ತ್ರಿಬಲ್ ಮರ್ಡರ್ ಆಗಿದೆ. ಆರೋಪಿ ಅಕ್ಷಯ್ನಿಂದ ಕೊಲೆಯಾದ ದುರ್ದೈವಿಗಳು ತಂದೆ 50 ವರ್ಷದ ಭೀಮರಾಜ್, ತಾಯಿ 48 ವರ್ಷದ ಜಯಲಕ್ಷ್ಮಿ, ಇನ್ನು 17 ವರ್ಷದ ಅಮೃತ, ತಂಗಿ ಈ ಮೂವರನ್ನ ಕೊಲೆ ಮಾಡಿ ತಮ್ಮ ಮನೆಯ ಹಾಲ್ನಲ್ಲೇ ಹೂತು ಹಾಕಿ ಬೆಂಗಳೂರು ತಿಲಕ್ ನಗರ ಪೊಲೀಸ್ ಠಾಣೆಗೆ ಹೋಗಿ ಮಿಸ್ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಮಾಡಲು ಹೋದ ಅಕ್ಷಯ್ ಪೊಲೀಸರ ಕಾರ್ಯಾಚರಣೆಯಿಂದ ತಾನೇ ಮರ್ಡರ್ ಮಾಡಿರೋದಾಗಿ ಒಪ್ಪಿಕೊಂಡಿದ್ದಾನೆ. ಆರೋಪಿಯನ್ನ ಕೊಟ್ಟೂರಿಗೆ ಕರೆತಂದು ಶವಗಳನ್ನ ಹೊರತೆಗೆದು ತನಿಖೆ ಕೈಗೊಂಡ ವಿಜಯನಗರ ಎಸ್ಪಿ ಜಾಹ್ನವಿ ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ್ರು. ಇನ್ನು ಈ ಸಂದರ್ಭದಲ್ಲಿ ಸಂಬಂಧಿಕರ ಗೋಳು ಮುಗಿಲು ಮುಟ್ಟಿತ್ತು. ಇಂತಹ ಘಟನೆಯನ್ನ ಕಂಡ ಕೊಟ್ಟೂರಿನ ಸಾರ್ವಜನಿಕರು ತಬ್ಬಿಬ್ಬಾಗಿದ್ದಾರೆ. ಈ ಸಂದರ್ಭದಲ್ಲಿ ಎಎಸ್ಪಿ ಮಂಜುನಾಥ್, ಡಿವೈಎಸ್ಪಿ ದೊಡ್ಡಮನಿ ಮಲ್ಲೇಶ್, ಸಿಪಿಐಡಿ ದುರ್ಗಪ್ಪ, ಜಿಕೆ ಅಮರೇಶ್, ತಹಸೀಲ್ದಾರರು ಎ ನಸರುಲ್ಲಾ, ಮುಖ್ಯ ಅಧಿಕಾರಿಗಳು, ಪಟ್ಟಣ ಪಂಚಾಯಿತಿ ಪಿಎಸ್ಐ ಗೀತಾಂಜಲಿ ಸಿಂಧೈ ಮತ್ತು ಕೂಡ್ಲಿಗೆ ಹಗರಿಬೊಮ್ಮನಹಳ್ಳಿ ಪಿಎಸ್ಐ ಜೊತೆ ಪೊಲೀಸ್ ಸಿಬ್ಬಂದಿ ವರ್ಗ ಹಾಜರಿದ್ದರು. ವರದಿ ತಿಪ್ಪೇಶ್ ಸಿ, ವಿಜಯನಗರ ಕ್ರೈಮ್ ರಿಪೋರ್ಟರ್, ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಅಕ್ಷಯ್ ಅನ್ನೋ ವ್ಯಕ್ತಿ ಅರೌಂಡ್ 24 ಇಯರ್ಸ್, ರೆಸಿಡೆಂಟ್ ಆಫ್ ಕೊಟ್ಟೂರು ಟೌನ್. ಇವರು ಅವ್ರ ತಂದೆಯಾದ ಭೀಮರಾಜ್, ತಾಯಿ ಜಯಲಕ್ಷ್ಮಿ ಮತ್ತು ತಂಗಿ ಅಮೃತ, ಇವ್ರು 3 ಜನ ಜಯದೇವ ಹಾಸ್ಪಿಟಲ್ಗೆ ಚೆಕಪ್ ಹೋದಾಗಿಂದ ಕಾಣೆಯಾಗಿದ್ದಾರೆ ಅಂತ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಕ್ಕೆ ತಿಲಕ್ ನಗರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೊಡ್ತಾರೆ. ಅದ್ರ ಬೇಸಿಸ್ ಮೇಲೆ ತಿಲಕ್ ನಗರ್ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ 35/26 ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ. ಆನಂತರ ಆ ಮಿಸ್ಸಿಂಗ್ ಕಂಪ್ಲೇಂಟಲ್ಲಿ ಅವರು ತನಿಖೆ ಕೈಗೊಂಡಾಗ ಮತ್ತು ಇವ್ರನ್ನ ಅಕ್ಷಯ್ ಅವ್ರನ್ನ ವಿಚಾರಣೆ ಮಾಡಿದಾಗ ಅವರ ಹೇಳಿಕೆಯಲ್ಲಿ ಕೆಲವು ಡಿಸ್ಕ್ರಿಪೆನ್ಸೀಸ್ ಕಂಡು ಬಂದಿದ್ದರಿಂದ ಅನಂತರದಲ್ಲಿ ಹೆಚ್ಚಿನ ವಿಚಾರಣೆ ಮತ್ತು ತನಿಖೆ ಕೈಗೊಂಡಾಗ ಅವ್ರಿಗೆ ದೊರೆತ ಮಾಹಿತಿ ಮೇರೆಗೆ ಅವರು ನಿನ್ನೆ ದಿನ ತಿಲಕ್ ನಗರ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ. ಆ ಮರ್ಡರ್ ಕೇಸ್ ತನಿಖೆಯಲ್ಲಿ ಈ ದಿನ ತಿಲಕ್ ನಗರ್ ಇನ್ಸ್ಪೆಕ್ಟ್ರು ಮತ್ತು ಅವ್ರ ತಂಡ ಬಂದು ಇಲ್ಲಿ ಸ್ಥಳ ಮಹಜರು ಮಾಡಿದ್ದಾರೆ. ಕೊಟ್ಟೂರು ಟೌನಲ್ಲಿ ಸ್ಥಳ ಮಹಜರು ಮಾಡಿ ಅನಂತರದಲ್ಲಿ ಅವರು ಲೋಕಲ್ ಅಸಿಸ್ಟೆನ್ಸ್ ಕೇಳಿದ್ರು, ಅದೆಲ್ಲ ನಾವು ಕೊಟ್ಟಿದ್ದೀವಿ. ಮತ್ತು AC ಅವರ ಸಮ್ಮುಖದಲ್ಲಿ ಅವರು ಎಕ್ಸಿಮಿಷನ್ ಪ್ರೋಸೆಸ್ ಮಾಡಿ ಸದ್ಯ ಇವಾಗ ಪೋಸ್ಟ್ಮಾರ್ಟಮ್ ಕೈಗೊಂಡಿದ್ದಾರೆ. ಆ ನಂತರದಲ್ಲಿ ಅವರು ತನಿಖೆನ ಮುಂದುವರಿಸ್ತಾರೆ. ಇದು ವೆಪನ್ ಆಗಲಿ ಮತ್ತು ಮೋಟಿವ್ ಆಗಲಿ ಇನ್ನೂ ತನಿಖೆ ಕೈಗೊಳ್ತಾ ಇದ್ದಾರೆ. ಆ ನಂತರದಲ್ಲಿ ಪೋಸ್ಟ್ಮಾರ್ಟಮ್ ಫೈಂಡಿಂಗ್ಸ್ನಲ್ಲಿ ಅದೆಲ್ಲ ಒಂದೇ ಕಡೆ ಒಂದೇ ಕಡೆಯಿಂದ ಅವರು ಎಕ್ಸಿಮಿಷನ್ ಪ್ರೋಸೆಸ್ ಮಾಡಿ ಅದನ್ನು ಪ್ರೊಸೀಜರ್ ಪ್ರಕಾರ ಅದನ್ನು ಪೋಸ್ಟ್ಮಾರ್ಟಮ್ಗೆ ಇದೆಲ್ಲ ತನಿಖೆಯಲ್ಲಿದೆ. ದೇ ಆರ್ undertaking investigation. All facts will be revealed during investigation. ಇದನ್ನು ತನಿಖೆ ಕೈಗೊಂಡ ಪೂರ್ಣ ಆದಮೇಲೆ ಒಂದು ಹಣದ ಸಂಬಂಧಪಟ್ಟ ಅಂತ ಹೇಳ್ತಾರೆ, ಒಂದು ಕೇಸ್ ಅಂತ ಹೀಗಾಗಿ ಕನ್ಫ್ಯೂಷನ್ಸ್ ಆಗ್ತಾರೆ. ಅದಕ್ಕೆ ಈ ಪ್ರಕರಣದ ತನಿಖೆ ಇವಾಗ PI ತಿಲಕ್ ನಗರ್ ಅವರು ಮಾಡ್ತಾ ಇದ್ದಾರೆ. ಸೊ ಅವರು ತನಿಖೆ ಕೈಗೊಂಡು ಪೂರ್ಣ ಮಾಡಿದ ಮೇಲೆ ಇದರದ್ದು ಫ್ಯಾಕ್ಟ್ಸ್ ಗೊತ್ತಾಗುತ್ತೆ. ಅಂದರೆ ಜನನ್ನ ಒಳಗಡೆ ಊತಾಕಿದ್ದ, ಒಂದೇ ಕೋಣೆಯಲ್ಲಿ ಊತಾಕಿದ್ದ, ಒಂದೇ ಗುಂಡಿಯಲ್ಲಿ ಊತಾಕಿದ್ದ. 3 ಜನನ್ನು ಹೊರಕ್ಕೆ ಇವತ್ತು ಕಾನೂನು ಪೊಲೀಸು ಎಲ್ಲ ರೀತಿಯಾಗಿ ತೆಗೆದುಕೊಟ್ಟು ನಮಗೆ ಹೊರಗಡೆ ಸಹಕಾರ ಮಾಡಿದ್ದಾರೆ. ಫಸ್ಟ್ ಯಾರ್ದಿತ್ತು ಬಾಡಿ? ಫಸ್ಟು ಮಗಳದಿತ್ತು, ಕೆಳಗಡೆ ಹುಡುಗಿದು, ಮೇಲೆ ಅಪ್ಪಾಜಿ, ಸೆಂಟ್ರಿನಲ್ಲಿ ತಾಯಿ. ಈ 3 ಜನ ಕತ್ತು ಕೊಯ್ದಾನೆ ಸರ್. ಮೂವರನ್ನು ಒಂದೇ ಸಲ ಮಾಡಿದ್ದಾನೆ ಸರ್. ಮೂವರನ್ನು ಕತ್ತು ಕೊಯ್ದಾನೆ. ಫಸ್ಟ್ ತಾಯಿ ಕೆಳಗೆ, ಸೆಂಟ್ರಿನಲ್ಲಿ ಮಗು ಮೇಲೆ. ಅವನು ಏನು ನಾವು ಇರಲಿಲ್ಲ ಸರ್, ಹೊರಗಡೆ ಇದ್ವಿ. ಒಳಗೆ ಹೇಳಿಕೆ ಕೊಟ್ಟು ಮಾತಾಡಿದ್ದಾನೆ.